ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ತತ್ವಬೋಧೊಳಗಿದ್ದು ಭವಬಾಧೆಯನ್ನು ಗೆದ್ದು ಅನ್ನತಕ್ಕಂಥ ಒಂದು ಶರೀಫ್ ಸಾಹೇಬರ ಪದ್ಯವನ್ನು ನೀವು ಚಿಂತನೆ ಮಂಥನ ಮಾಡೋಣಂತ. ತತ್ವಬೋಧೊಳಗಿದ್ದು ಭವಬಾಧೆಯನ್ನು ಗೆದ್ದು ಪರನಾದದೊಳಗಿದ್ದ ಮೇಲೆ ಮರುಳೆ ಕ್ರೋಧ ಕಾಮಗಳೆಂಬ ಹಾದಿಗಳ್ಳರ ಭೀತಿ ಯಾದುದುಂಟೆ ತಿಳಿದು ನೋಡಿ ಮರುಳೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಒಂದು ಪದ್ಯದೊಳಗೆ ಸ್ವಯಂ ಬೋಧೆ ಅಂತಂದ್ರೆ ಮನಃಶಾಸ್ತ್ರದ ಒಂದು ಪರಿಭಾಷೆಯಲ್ಲಿ ಅಟೋಸಜೆಷನ್ ಅಂತಕ್ಕಂಥ ನಿಯಮವನ್ನು ಇಲ್ಲಿ ಶರೀಫ್ ಸಾಹೇಬರು ಅನುಸರಿಸ್ಯಾರ. ನಾವು ಏನಾಗಬೇಕಂದ್ಕೊಂಡಿದ್ದೀವೋ ಅಥವಾ ಏನನ್ನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಮನಸ್ಸಿಗೆ ಮ್ಯಾಲಿನ ಮ್ಯಾಲ ಉಪದೇಶ ಮಾಡ್ತಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ರಾತ್ರಿ ಮಲಗುವಾಗ ಒಂದು ಕೆಲವು ನಿಮಿಷ, ಬೆಳಗ್ಗೆ ಎದ್ದ ತಕ್ಷಣ ಕೆಲವು ನಿಮಿಷ ನಮ್ಮ ಮನಸ್ಸಿಗೆ ಒಂದು ಸಾತ್ವಿಕ ಉಪದೇಶವನ್ನು ಮಾಡ್ಕೋಬೇಕು. ಉಪಾಯದಿಂದ ನಮ್ಮ ಮನಸ್ಸನ್ನು ಗುರು ತೋರಿಸಿದಂಥ ಒಂದು ಗುರಿಯೆಡೆಗೆ ಅದು ನಡೆಯುವಂಗ ಮಾಡಬೇಕು. ಈ ಒಂದು ಕೆಲಸ ಒಂದೆರಡು ದಿನದೊಳಗೆ ಆಗುವಂಥದ್ದಲ್ಲ, ಒಂದೆರಡು ತಿಂಗಳದೊಳಗೆ ನಮಗೆ ಈ ಮಾರ್ಗದೊಳಗೆ ಯಶಸ್ಸು ಸಿಗೋದಿಲ್ಲ. ಅದಕ್ಕೆ ಮ್ಯಾಲಿಂದ ಮ್ಯಾಲ ವರ್ಷಾನುಗಟ್ಟಲೆ ಬೇಸರ ಪಡೆದ ನಾವು ಇಟ್ಟುಕೊಂಡಂಥ ಗುರಿಯನ್ನು ಮರೆಯದೆ ನಿರಂತರವಾಗಿ ಮನಸ್ಸಿಗೆ ಸ್ವಯಂ ಬೋಧೆಯನ್ನು ಮಾಡಿಕೊಳ್ತಾ ಇರಬೇಕು. ಸ್ವಲ್ಪ ಪ್ರಗತಿ ಕಂಡಾಗಲೂ ನಮ್ಮ ಮನಸ್ಸಿಗೆ ಶಬಾಷ್ಕೇರಿ ಹೇಳ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಆ ಮನಸ್ಸನ್ನು ಈ ಒಂದು ಜ್ಞಾನದ ಕಡೆಯೊಳಗೆ ಹೋಗುವಂಥ ಟೈಮ್ದೊಳಗೆ ಆ ಮನಸ್ಸಿಗೆ ಶಬಾಷ್ಗಿರಿಯನ್ನು ನಮಗೆ ಕೊಟ್ಕೊಂಡಿವಿ ಅಂದ್ರೆ ಆ ಮನಸ್ಸು ಇನ್ನಷ್ಟು ಸಂತೋಷಗೊಳ್ತತೆ ಅಲ್ಲದ ಈ ಒಂದು ಮಾರ್ಗದೊಳಗೆ ನಡೆಯೊಳಕ್ಕೆ ಒಂದು ಹೆಚ್ಚಿನ ಅದಕ್ಕೆ ಹುರುಪು ಬರ್ತೈತಿ ಅಂತೇಳಿ ಹೇಳ್ತಾರೆ. ಹಂಗೆ ಮಾಡಿದಾಗ ಈ ಮನಸ್ಸು ಅಂತಕ್ಕಂಥದ್ದು ಕ್ರಮೇಣ ತನ್ನ ಪೂರ್ವ ವಾಸನೆಗಳನ್ನು ಅಂದ್ರೆ ಈ ಪ್ರಾಪಂಚಿಕ ವಿಷಯ ವಾಸನೆಗಳನ್ನು ಕಳ್ಕೊಂಡ ನಾವು ಇಟ್ಕೊಂಡಂಥ ಗುರಿ ಕಡೆಗೆ ನಿಧಾನವಾಗಿ ಚಲಿಸಾಕ ಪ್ರಾರಂಭ ಮಾಡ್ತೈತಿ ಅಂತೇಳಿ ಹೇಳ್ತಾರೆ. ಇನ್ನು ಶರೀಫರು ಮನಸ್ಸನ್ನು ಅತಿ ಪ್ರೀತಿಯಿಂದ ಮರುಳೆ ಅಂತೇಳಿ ಸಂಬೋಧನೆಯನ್ನು ಮಾಡ್ಯಾರ. ತತ್ವಬೋಧೆಯ ಮಾರ್ಗದೊಳಗಿದ್ದು ಜನನ ಮರಣಗಳ ಸಂಕಟವನ್ನು ಪರಿಹರಿಸಿಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಅನಾಹತನಾದದ ಸವಿಯನ್ನು ಅನುಭವಿಸುತ್ತಿರುವಾಗ ಈ ಅರಿಷಡ್ವರ್ಗಗಳಾದಂಥ ಕಾಮಕ್ರೋಧಾದಿಗಳ ಅಂತಕ್ಕಂಥ ಈ ದಾರಿಗಳ್ಳರಿಗೆ ಯಾಕೆ ನೀ ಹೆದರ್ತಿ? ವಿಚಾರಿಸಿ ನೋಡು. ಧೈರ್ಯವಾಗಿ ಅವೆಲ್ಲ ಅಷ್ಟಮತಗಳನ್ನು ಧಿಕ್ಕರಿಸಿ ಧೈರ್ಯವಾಗಿ ಆ ಶಿವನ ಮಾರ್ಗದೊಳಗೆ ನೀ ಮುನ್ನುಗ್ಗು ಮರುಳೆ ಅಂತೇಳಿ ಹೇಳ್ತಾರೆ. ಇನ್ನು ಎರಡನೇ ನುಡಿಯೊಳಗೆ ಗುರು ಕರುಣ ತೀರ್ಥ ಪ್ರಸಾದ ತುಂಬಿದ ಪಾತ್ರ ಕರಮುಟ್ಟಿ ಸವಿದು ಸುಖದಿ ಶರೀರವನ್ನು ಮರೆದು ಮನ ಪರವಶದಿ ತಿರುಗುತ್ತಿರೆ ನರಗುರಿಗಳ ಹಂಗೆನಲೆ ಮರುಳೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಒಂದು ಸದ್ಗುರುವಿನ ಕೃಪಾ ಕಟಾಕ್ಷದಿಂದ ಜ್ಞಾನಬೋಧಾಮೃತ ಅಂತಕ್ಕಂಥ ಕರುಣಪ್ರಸಾದವನ್ನು ತೃಪ್ತಿಯಾಗಿ ಸವಿದು ಆ ಪರಮಾನಂದದೊಳಗೆ ಈ ಶರೀರದ ದುಷ್ಟ ಗುಣಗಳನ್ನು ಮರೆತ ಆ ಪರಮಾನಂದದೊಳಗೆ ಮನಸ್ಸು ತಲ್ಲೀನವಾಗಿರುವಂಥ ವೇಳೆಯೊಳಗೆ ಬುದ್ಧಿ ಇಲ್ಲದ ಕುರಿಗಳಂತೆ ಜೀವಿಸುತ್ತಿರುವಂಥ ಈ ಸಾಮಾನ್ಯ ನರಮನುಷ್ಯರ ಮಾತಿಗೆ ಯಾಕೆ ಅನಿಸ್ತಿ ನೀನು ಅಂಥೇಳಿ ಶರೀಫ್ ಸಾಹೇಬರು ತಮ್ಮನ್ನು ಇಲ್ಲೇ ಪ್ರಶ್ನೆ ಮಾಡ್ಕೋತಾರೆ. ಇನ್ನು ಮೂರನೇ ನುಡಿಯೊಳಗೆ ಇದ್ದ ವಾಸನೆಗಳಿದು ಮಾಯಾಮೋಹವ ತುಳಿದು ಸಿದ್ಧ ಜ್ಞಾನದ ಮನೆಯೊಳಿರು ತೀರ್ಪೊಡೆ ಕದ್ದು ಅಡಗಲಿ ಬ್ಯಾಡ ಕರ್ಮಿಗಳ ಕಂಡರೆ ಒದ್ದು ಮುಂದಕ್ಕೆ ನಡೆಯಲು ಮನಸ್ಸೇ ಅಂತ ಹೇಳ್ತಾರೆ.
ಏನಪ್ಪ ಅಂತಂದ್ರೆ, ಈ ನಮ್ಮ ಚಿತ್ತದೊಳಗೆ ಇರ್ತಕ್ಕಂಥ ವಾಸನೆ ಬೀಜಗಳನ್ನು ಹುರಿದು ಮಾಯಾಮೋಹವನ್ನು ಮೆಟ್ಟಿ ನಿಂತ ಆನಂದ ಪರವಶರಾಗಿ ಧ್ಯಾನದಲ್ಲಿರುವಾಗ ಕರ್ಮಿಗಳಾದವರು ಅಂದ್ರೆ ದುಷ್ಟ ಜನ ಇದನ್ನು ಅರಿಯದೆ ಇಲ್ಲ ಸಲ್ಲದ್ದನ್ನು ಮಾತಾಡ್ಕೊಳ್ಬೋದು. ಅಂಥವ್ರಿಗೆ ಹೆದರಿಕೊಂಡ ನೀ ಯಾಕೆ ಕದ್ದು ಕೊಡ್ತಿ, ನೀ ಯಾಕೆ ಮರಿ ಅಕ್ಕಿ, ಅವರೆಲ್ಲರ ಮಾತನ್ನು ತಿರಸ್ಕಾರ ಮಾಡಿ ಧೈರ್ಯವಾಗಿ ಆ ಎಲ್ಲ ಮಾತುಗಳನ್ನು ಒದ್ದು ಮುಂದಕ್ಕೆ ಸಾಗು ಮರುಳೆ ಅಂತೇಳಿ ಹೇಳ್ತಾರೆ. ಇಲ್ಲೇ ನಮಗೆ ಅಕ್ಕ ಮಹಾದೇವರ ಒಂದು ವಚನವನ್ನು ನೆನಪು ಮಾಡ್ಕೊಳ್ಳೋಕ ಒಂದು ಸುಸಂದರ್ಭ. ಯಾವುದು ಅಂತಂದ್ರೆ, ಅಕ್ಕನವ್ರು ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಳಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದಳಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಳಂತಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತಕ್ಕಂಥ ಒಂದು ಮಹಾದೇವಿ ಅಕ್ಕನವರ ವಚನವನ್ನು ಇಲ್ಲೇ ಪ್ರತಿರೂಪವಾಗಿ ಆ ಒಂದು ವಚನದ ಸಾರವನ್ನೇ ಈ ಒಂದು ನುಡಿಯೊಳಗೆ ಶರೀಫ್ ಸಾಹೇಬರು ಹೇಳ್ಯಾರು. ಅದಕ್ಕೆ ನಾವು ಈ ಒಂದು ಜ್ಞಾನ ಮಾರ್ಗದೊಳಗಿದ್ದಾಗ ಅಥವಾ ಶರೀಫ್ ಸಾಹೇಬರು ತಮ್ಮ ಜೀವನದೊಳಗೆ ಸಂಸಾರವನ್ನು ತೊರೆದ ಗುರು ಗೋವಿಂದ ಭಟ್ಟರ ಒಂದು ಗುರುತ್ವವನ್ನು ಸ್ವೀಕರಿಸಿ ಅವರಿಂದ ಉಪದೇಶ ಪಡೆದ ಪ್ರಾಪಂಚಿಕ ಜೀವನವನ್ನು ತ್ಯಾಗ ಮಾಡಿ ಈ ಒಂದು ಜ್ಞಾನ ಮಾರ್ಗದೊಳಗೆ ನಡೆಯುವಂಥ ಟೈಮ್ದೊಳಗೆ ಅವರನ್ನು ಸಾಕಷ್ಟು ಜನ ಅಲ್ಲಿ ಕಾಡ್ಯಾರ, ಪೀಡಿಸ್ಯಾರ. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಪದ್ಯದೊಳಗೆ ಅವರು ಈ ಮಾತನ್ನು ಹೇಳ್ತಾರೆ. ಏನಂತ ಹೇಳ್ತಾರು ಅಂತಂದ್ರೆ, ಇಲ್ಲ ಸಲ್ಲದ್ದನ್ನು ಮಾತಾಡಿಕೊಳ್ಳೋಂಥ ಅವ್ರನ್ನ ಬಿಟ್ಟು ಅವ್ರಿಗೆ ಯಾಕೆ ಹೆದರಿ ಕುಂಡಿರ್ತಿ, ಅವ್ರ ಮಾತನ್ನು ಧಿಕ್ಕರಿಸಿ ಧೈರ್ಯವಾಗಿ ಅಂಥ ಮಾತುಗಳನ್ನು ಒದ್ದ ಮುಂದಕ್ಕೆ ನೀ ಸಾಗು ಮರಳಿ ಅಂತೇಳಿ ತಮ್ಮ ಮನಸ್ಸಿಗೆ ತಾಮ ಇಲ್ಲೇ ಹೇಳ್ಕೊಂಡಾರ. ಇನ್ನು 4ನೇ ನುಡಿಯೊಳಗೆ, ತಂದೆ ಶಿಶುನಾಳೇಶ ಇಂದು ನಮ್ಮನ್ನು ಪಾಲಿಸೆಂದು ನಿತ್ಯದಿ ಧ್ಯಾನ ಮಾಡುತ್ತಿರುವ ಬಿಂದು ವಸ್ತುವ ಸವಿದು ಹೊಂದಿ ಪರಮಾನಂದದಿಂದ ನೀ ನಲಿದಾಡು ನಿತ್ಯ ಮನಸ್ಸೇ ಅಂತ ಹೇಳ್ತಾರೆ. ಅಂದ್ರೆ ಅರಿಯದ ಅಜ್ಞಾನಿ ಮಾನವರ ಮಾತುಗಳನ್ನು ಧಿಕ್ಕರಿಸಿ ಪರಮಾತ್ಮನನ್ನೇ ಆಶ್ರಯಿಸಿ ವಿಕಾರಗಳಂತಕ್ಕಂಥ ದುಷ್ಟ ವಿಚಾರಗಳನ್ನು ಗೆದ್ದ ಆ ಒಂದು ಶಕ್ತಿಯ ಮೂಲವಾದಂಥ ಬಿಂದು ವಸ್ತುವನ್ನು ಅಂದ್ರೆ ತನ್ನ ಅಂತರಂಗದ ಅಮೃತವನ್ನು ಸವಿದುಂಡು ಆನಂದದಿಂದ ನಲಿದಾಡು ಮನಸ್ಸೆ ಅಂತೇಳಿ ಹೇಳಿಕೊಂಡ ನಿಂದಕರ ನಡುವೆ ನಲಿಯುತ್ತಾ ಬದುಕಿದ್ದರು ಶರೀಫ್ ಸಾಹೇಬರು ಅಂತೇಳಿ ಈ ಒಂದು ಪದ್ಯದಿಂದ ನಾವು ಇಲ್ಲೇ ತಿಳ್ಕೊಬೋದು. ಯಾಕಂತಂದ್ರೆ ಎಲ್ಲರೂ ಈ ಒಂದು ಜೀವನದೊಳಗೆ ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳನ್ನು ಬೆನ್ನ ಹತ್ತಿ ಒಂದು ವಿಷಯ ವಾಸನೆಯನ್ನು ಬೆನ್ನತ್ತಿ ಓಡಾವ್ರ ನಡುವೆ ಮುಮುಕ್ಷುಗಳು ಒಂದು ಈ ಸತ್ಸಂಗದೊಳಗೆ ಇರುವಂಥವರಿಗೆ ಅಥವಾ ಗುರುವಿನ ಆಶ್ರಯದೊಳಗಿರುವಂಥವರಿಗೆ ಸಮಾಜದೊಳಗೆ ನಾನಾ ರೀತಿಯಾದಂಥ ಕುಂದುಗಳು ಬರ್ತಾವು, ನಿಂದೆಗಳು ಬರ್ತಾವು. ಅದಕ್ಕೆ ಶಾಸ್ತ್ರದೊಳಗೆ ಒಂದು ಮಾತು ಬರ್ತೈತಿ. ಏನಪ್ಪ ಅಂತಂದ್ರೆ,
ನಿಂದಕರಿರಬೇಕಯ್ಯ ಹಂದಿಯಂಗ ನಿಂದಕರಿರಬೇಕು ಅಂತೇಳಂತಕ್ಕಂಥ ಒಂದು ಮಾತನ್ನು ಅಲ್ಲೇ ಉಲ್ಲೇಖವನ್ನು ಮಾಡ್ತಾರೆ. ಹೆಂಗಪ್ಪ ಅಂತಂದ್ರೆ, ನಾವು ಒಬ್ಬ ಗುರುವಿನ ಹತ್ರ ಹೋಗಿ ಉಪದೇಶ ಪಡಿಬೇಕಾದ್ರೆ ಆತನ ಎಲ್ಲ ರೀತಿಯ ಸೇವೆಗಳನ್ನು ತನುಮನಗಳಿಂದ ಮಾಡಬೇಕಾಕತಿ. ಅಲ್ಲದ ಆ ಗುರು ಉಪದೇಶ ಮಾಡಿದಂಥ ವೇಳೆಯೊಳಗೆ ಆ ಸದ್ಗುರುವಿಗೆ ನಾವು ದಕ್ಷಿಣೆಯನ್ನು ಸಹಿತ ನೀಡಬೇಕಾಕತಿ. ಆದ್ರೆ ಈ ನಿಂದಕರು ಹೆಂಗಪ್ಪ ಅಂತಂದ್ರೆ, ನಾವು ಅವ್ರಿಗೆ ನಮಸ್ಕಾರನೂ ಮಾಡಬೇಕಾಗಿಲ್ಲ, ಅವ್ರ ಸೇವೆನೂ ಮಾಡಬೇಕಾಗಿಲ್ಲ, ಮತ್ತು ಅವ್ರಿಗೆ ದಕ್ಷಿಣೆನೂ ನೀಡಬೇಕಾಗಿಲ್ಲ. ಆದರೂ ಅವರು ಏನು ಮಾಡ್ತಾರೋ ಅಂತಂದ್ರೆ, ಆ ನಿಂದಕರು ನಮಗೆ ನಾವು ಮಾಡಿದಂಥ ಪೂರ್ವಜನ್ಮದ ಕರ್ಮಗಳನ್ನು ಕಳೆದ ನಾವಿನ್ನೂ ಒಂದು ಸುಜ್ಞಾನದ ಕಡೆಗೆ ಹೋಗುವಂಥ ಒಂದು ಮಾರ್ಗವನ್ನು ಗಟ್ಟಿ ಮಾಡಿಕೊಡ್ತಾರೆ. ಹೆಂಗೆ ಗಟ್ಟಿ ಮಾಡಿಕೊಡ್ತಾರೋ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಎತ್ತಿ ಅವರು ಮಾತಾಡೋದ್ರಿಂದ ಅದನ್ನು ನಮಗೆ ಕಿವಿಯೊಳಗಿಂದ ಕೇಳ್ಕೊಂಡ ಅಂಥ ದೋಷಗಳು ನನ್ನಲ್ಲಿ ಉಳ್ದಾವಲ್ಪ ಅಂತೇಳಿ ನಾವು ತಿಳ್ಕೊಂಡು ಏನು ಮಾಡ್ತೀವಿ, ಆ ದೋಷಗಳನ್ನು ಕಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಆವಾಗ ನಮ್ಮ ಅಂತಃಕರಣ ಶುದ್ಧ ಆಕೈತಿ. ಆಗೋಸ್ಕರವಾಗಿ ಹಂದಿಗಳು ಊರನ್ನ ಹೊಲಸನ್ನು ತಿಂದು ಊರು ಹೆಂಗೆ ಸ್ವಚ್ಛ ಮಾಡ್ತಾವಲ್ಲ, ಹಂಗೆ ಈ ನಿಂದಕರಂದ್ರೆ ಹೆಂಗಪ್ಪ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳು, ನಾವು ಹೋಗ್ತಕ್ಕಂಥ ಒಂದು ಸತ್ಯದ ಮಾರ್ಗ ಏನೈತಿ, ಆ ಮಾರ್ಗದೊಳಗೆ ನಡೆಯುವಾಗ ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ಅವರು ಹುಡುಕಿ ಕೆದಕಿ ನಮಗೆ ಕಿವಿಗೆ ಕೇಳುವಂಗೆ ಅವರು ಮಾತಾಡ್ತಾರೆ. ಆವಾಗ ಆ ಮಾತಿನಿಂದ ನಮ್ಮ ದೋಷಗಳ ಪರಿಹಾರ ಆಗೋದು ಅಷ್ಟೇ ಅಲ್ಲ, ನಾವು ಆ ಒಂದು ಕಲ್ಮಶವನ್ನು ಕಳ್ಕೊಂಡ ಇನ್ನೂ ಪರಿಶುದ್ಧರಾಗ್ತೇವೆ. ಅದಕ್ಕೆ ಒಂದು ಮಹಾತ್ಮರು ಒಂದು ಕಡೆ ಹೇಳ್ತಾರೋ, ಮೊದಲ ನಿಂದಕರಿಗೆ ವಂದಿಸಬೇಕು, ನಿಂದಕರಿಗೆ ನಮಸ್ಕಾರ ಮಾಡಬೇಕು. ಯಾಕಂತಂದ್ರೆ, ಯಾವುದೇ ನಮ್ಮಿಂದ ಅವರು ಫಲಾಪೇಕ್ಷೆಯನ್ನು ಪಡೆದ, ಯಾವುದೇ ನಮ್ಮಿಂದ ಲಾಭವನ್ನು ನೋಡ್ದ ನಮ್ಮ ಕೊಳೆಯನ್ನು ಕಳೀತಾರೆ ಅವರು. ಅದಕ್ಕೆ ಗುರುವಿಗಿಂತ ಮೊದಲು ಆ ನಿಂದಕರಿಗೆ ನಮಸ್ಕಾರ ಮಾಡಿರಿ ಅಂತೇಳಿ ಒಂದು ಕಡೆ ಒಬ್ಬ ಮಹಾತ್ಮರು ಹೇಳ್ಯಾರ. ಹಂಗೆ ನಾವು ನಿಂದಕರಿಗೆ ಹೆದರದ ಸದ್ಗುರು ಬೋಧ ಮಾಡಿದಂಥ ಒಂದು ಉಪದೇಶವನ್ನು ಬೆನ್ನು ಹತ್ಕೊಂಡ ನಮ್ಮ ಮನಸ್ಸಿನ ಕಲ್ಮಶವನ್ನು ಕಳ್ಕೊಂಡ ಪರಿಶುದ್ಧರಾಗಿ ಸತ್ಯ ಶುದ್ಧವಾದಂಥ ಮಾರ್ಗದೊಳಗೆ ನಾವು ನಡೆದದ್ದಾದ್ರೆ, ಈ ಒಂದು ಶರೀಫ್ ಸಾಹೇಬರು ನಮಗೋಸ್ಕರವಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ನಮ್ಮೆಲ್ಲರಿಗೂ ಒಂದು ಸದ್ಗತಿಯ ಸನ್ಮಾರ್ಗವನ್ನು ತೋರಿಸ್ಯಾರಲ್ಲ, ಅದನ್ನು ನಾವು ಅಳವಡಿಸ್ಕೊಂಡ ನೀವೆಲ್ಲ ಈ ಒಂದು ಪ್ರಾಪಂಚಿಕ ಜೀವನದೊಳಗೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಪರಿಶುದ್ಧರಾಗಿ ನಮ್ಮ ಒಂದು ಈ ಜೀವನವನ್ನು ಪಾವನಗೊಳಿಸೋಣ ಅಂತ ಹೇಳ್ತಾ, ಇವತ್ತಿನ ಒಂದು ಪ್ರವಚನ ಮುಗಿಸೋಕ್ಕಿಂತ ಪೂರ್ವದೊಳಗೆ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ಇಲ್ಲಿವರೆಗೆ ಸುಮಾರು 12 ಪದ್ಯಗಳನ್ನು, ಯಾವ ಮನಸ್ಸಿಗೆ ಸಂಬಂಧಪಟ್ಟಂಥ ಒಂದು 12 ಪದ್ಯಗಳನ್ನು ನಾವು ಇಲ್ಲಿವರೆಗೂ ನೋಡಿದ್ದೀವಿ. ಇನ್ನು ನಾಳೆಯಿಂದ ಕುಟುಂಬ ರಸಾಯನ ಅಂತಕ್ಕಂಥ ಒಂದು ಭಾಗವನ್ನು ನೀವು ನೋಡೋಣ. ಅಂದ್ರೆ ಕುಟುಂಬದೊಳಗೆ ಇರ್ತಕ್ಕಂಥ ತಾಯಿಯನ್ನು ಹಿಡ್ಕೊಂಡ ಇನ್ನಿತರೆ ಸಂಬಂಧಗಳು ಹೆಂಗಿರಬೇಕು, ಅವುಗಳಿಂದ ನಮಗೆ ಯಾವ್ಯಾವ ರೀತಿ ಲಾಭಗಳಾಕ್ಕಾವು ಅಂತೇಳಿ ತಿಳ್ಕೊಂಡ ಆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಪದ್ಯಗಳನ್ನು ನಾವು ನಾಳೆಯಿಂದ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.